ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಮನೆಯೊಳಗೆ ಯಾವುದೇ ತರಕಾರಿ ಇಲ್ಲ ಅಂದ್ರೆ 2 ನಿಮಿಷದಾಗ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ. ಇದನ್ನು ಚಪಾತಿ ರೊಟ್ಟಿ ಅನ್ನಕ್ಕೆಲ್ಲದಕ್ಕೂ ಬರ್ತೈತಿ. ಪರ್ಫೆಕ್ಟ್ ಆದ ಡಿಶ್ ರೀ ಇದು. ಈಗ ನಾನು ಬಾಳ್ಗಿ ಇಟ್ಕೊಂಡೇನಿ ರೀ ಗ್ಯಾಸಿನ ಮ್ಯಾಗ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ದೊಡ್ಡ ಉಳ್ಳಾಗಡ್ಡಿ 2 ಕಟ್ ಮಾಡಿ ಈ ಥರ ಹುರ್ಕೋಬೇಕ್ರಿ ಎಣ್ಣೆ ಒಳಗೆ. ಅದು ನಮ್ಗೆ ಕೆಂಪು ಕಲರ್ ಬರ್ಬೇಕು ನೋಡ್ರಿ, ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನಮ್ಗೆ. ಅಲ್ಲಿವರೆಗೂ ಈ ಥರ ಹುರ್ಕೋಬೇಕ್ರಿ. ಆಮ್ಯಾಗ ಅದನ್ನು ಎಲ್ಲ ಉಳ್ಳಾಗಡ್ಡಿನ ತಗೊಂಡ್ಬಿಡ್ತೇನೆ ನೋಡ್ರಿ. ನಾನು ತಗೊಂಡು ಅದಷ್ಟು ಎಣ್ಣೆ ಅಷ್ಟೇ ಇರಲಿ ನಮ್ಗೆ. ನಿಮಗೆ ಭಾಳ ಜಾಸ್ತಿ ಏನಾರ ಹಾಕಿದ್ರೆ ಒಂದು ಸ್ವಲ್ಪ ತಕ್ಕೋಬೋದು ನೀವು. ಅದಕ್ಕೆ ಸಾಸಿವೆ ಹಾಕ್ಕೊಂಡೇನಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ. ಅದನ್ನು ಕೆಂಪಗಾಗೋ ಮಟ್ಟ ಈ ಥರ ಹುರಿತೇನೆ ನೋಡ್ರಿ. ಆಮೇಲೆ ಟೊಮಾಟೊ ಹಣ್ಣು 2 ಟೊಮಾಟೊ ಹಣ್ಣು ಈ ಥರ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನೀರು ಹಾಕ್ದೆ ಈ ಥರ ಪೇಸ್ಟಂಗೆ ಮಾಡ್ಕೊಂಬಂದೀನಿ. ಹಸಿ ವಾಸನೆ ಹೋಗೋ ಮಟ್ಟ ಈ ಥರ ಎಣ್ಣೆ ಒಳಗೆ ಬೇಯಿಸ್ಕೊತೀನಿ ನೋಡ್ರಿ. ಇದನ್ನ ಒಂದು 2 ನಿಮಿಷ ಈ ಥರ ಕೈ ಆಡ್ಸ್ಕೊಂಡ್ಬಿಡ್ಬೇಕು. ಕೈ ಆಡ್ಸ್ಕೊಂಡಿಂದ ಇದಕ್ಕೆ ಮಸಾಲೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ನಮ್ದು ಎಣ್ಣೆ ಒಳಗೆ ಈಗ ಮಳೆಗಾಲ ಅಲ್ರಿ, ಮಳೆ ಬರತ್ತಿತ್ತು, ಲೈಟ್ ಹೋಗ್ಬಿಡ್ತು. ಹಾಗಾಗಿ ಕಲರ್ ಒಂದು ಸ್ವಲ್ಪ ಡಿಮ್ ಕಾಣತೈತಿ, ಏನು ಅನ್ಕೋಬೇಡ್ರಿ. ನಾನು ಅದಕ್ಕೆ ಗರಂ ಮಸಾಲ, ಮ್ಯಾಗಿ ಮಸಾಲ ಮತ್ತು 2 ಸ್ಪೂನ್ ಧನಿಯಾ ಮಸಾಲ ಮತ್ತು 2 ಸ್ಪೂನ್ ಅಚ್ಕಾರದ ಪುಡಿ ಮತ್ತೊಂದು ಸ್ವಲ್ಪ ಹಿಂಗೆ ಹಾಕೋತೀನಿ ನೋಡ್ರಿ, ಅರ್ಧ ಸ್ಪೂನ್ ಅಷ್ಟು. ಇದನ್ನೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಈ ಥರ ಕೈ ಆಡ್ಸ್ಕೊಂಡ್ಬಿಡೋಣ. ಎಲ್ಲ ಮಸಾಲೆ ಎಲ್ಲ ಟೊಮಾಟೊ ಕೂಡ ಕೂಡ್ಕೋಬೇಕಲ್ರಿ, ಹಾಗಾಗಿ ಈ ಥರ ಕೈ ಆಡ್ಸ್ಕೊಂಡ್ಬಿಡ್ತೀನಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಕ್ಕೆ ಬಂತಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ. ಮತ್ತು ಇದಕ್ಕೆ ನಾನು ಒಂದು 3 ಸ್ಪೂನ್ ದೊಡ್ಡ ಸ್ಪೂನ್ಲೇ ಮೊಸರು ಹಾಕೋತೇನೆ ನೋಡ್ರಿ. ಮೊಸರು ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ, ಕ್ರೀಮಿ ಆಕೈತ್ರಿ ಮತ್ತು ಭಾಳ ಚಲೋ ಆಕೈತ್ರಿ. ಇದು ಗೊಜ್ಜು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕಂತೂ ಭಾಳ ಪರ್ಫೆಕ್ಟ್ ಆದ ನೋಡ್ರಿ. ನೀವು ಮನೆ ಒಳಗೆ ಒಂದು ಸತಿ ಟ್ರೈ ಮಾಡಿರಿ. ಯಾವುದೇ ತರಕಾರಿ ಇಲ್ದಾಗ ಇದನ್ನು ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಈಗಿದ ಮೊಸರು ಎಲ್ಲ ಎಣ್ಣೆ ಒಳಗೆ ಎಣ್ಣೆ ಈ ಥರ ಬಿಡೋ ಮಟನೂ ನಾವು ಕೈ ಆಡ್ಸ್ಕೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಂಡು ಸ್ವಲ್ಪ ಉಪ್ಪು, ಸಕ್ಕರೆ, ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನು ರೀ. ಸಕ್ಕರೆ ಯಾಕೆ ಹಾಕೋದ್ರಿಂದ ಟೊಮಾಟೊ ಹಣ್ಣು ಹಾಕಿರ್ತದಲ್ಲ, ಹುಳಿ ಬ್ಯಾಲೆನ್ಸ್ ಮಾಡಲಿ ಅಂತೇಳಿ ಸಕ್ಕರೆ ಹಾಕಿರ್ತೇನೆ ನೋಡ್ರಿ. ಈ ಥರ ಇನ್ನೂ ಸ್ವಲ್ಪ ಕೈ ಆಡ್ಸ್ಕೊಂಡ್ಬಿಡ್ತೇನೆ ರೀ, ಸಕ್ಕರೆ ಉಪ್ಪು ಕರ್ಗೊಂಬಿಟ್ಟ. ಆಮ್ಯಾಗ ಲಾಸ್ಟಿಗೆ ಇದು ಉಳ್ಳಾಗಡ್ಡಿ ಹುರಿದಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ಬೇಕ್ರಿ. ನೋಡ್ರಿ ಎಷ್ಟು ಚಲೋ ಕಾಣತೈತಲ್ಲ, ಭಾರಿ ಕಾಣತೈತಿ. ಅನ್ನಕ್ಕಂತೂ ಇಷ್ಟು ರುಚಿಯಾಗಿತ್ತು ರೀ ಇದು. ಈಗ 1 ನಿಮಿಷ ಎಲ್ಲ ಬೇಯಿಸ್ಕೊಂಡು ನೋಡ್ರಿ. ಆಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕಲ್ಲ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು, ಇಲ್ಲಾಂದ್ರೆ ನಾ ಅರ್ಧ ಕಪ್ ಅಷ್ಟು ಹಾಕೊಂಡೇನು ನೋಡ್ರಿ. ನೀವು ಅನ್ನಕ್ಕೆ ಮಾಡ್ಕೊಳೋದಿದ್ರೆ ಒಂದು ಕಪ್ ಹಾಕೋರಿ. ನಾ ಚಪಾತಿ ಮಾಡತ್ತೇನಲ್ಲ ಒಂದು ಅರ್ಧ ಕಪ್ ಅಷ್ಟು ಹಾಕೋತೇನೆ, ಜಾಸ್ತಿ ಹಾಕೊಳಂಗಿಲ್ಲ. ಈಗ ಒಂದು 2 ನಿಮಿಷ ಈ ಥರ ಬೇಯಿಸ್ಕೊಂಡ್ಬಿಡೋಣ್ರಿ ಬಾಯಿ ಮುಚ್ಕೊಂಡು. ಈಗ ಬಾಯಿ ತೆಗೆದು ತೋರಿಸ್ತೇನೆ ನಿಮ್ಗೆ. ಎಣ್ಣೆ ಎಲ್ಲ ಬಿಟ್ಟೈತದ ಸೈಡ್ಗೆಲ್ಲ, ಭಾರಿ ಮಸ್ತ್ ಆಗೈತ್ರಿ. ಘಮ ಅನ್ನತೈತಿ. ನೋಡಿದ್ರೆ ನಿಮಗೆ ತಿನ್ಬೇಕು ಅನ್ಸಾತೈತಿ ನೋಡ್ರಿ, ಅಷ್ಟು ಚಲೋ ಆಗೈತಿ ನೋಡ್ರಿ. ಎಷ್ಟು ಮಸ್ತ್ ಆಗೈತಲ್ಲ, ಭಾರಿ ಆಗೈತಲ್ಲ, ನೋಡಾತಿರಲ್ಲ ನೀವು. ಭಾರಿ ಟೇಸ್ಟ್ ಆಗೈತ್ರಿ, ಘಮ ಅನ್ನತೈತಿ ನೋಡ್ರಿ, ಅಷ್ಟು ಚಲೋ ಆಗಿತ್ತು. ನೀವು ಮನೆಯೊಳಗೆ ತರಕಾರಿ ಇಲ್ದಾಗ ಇದೊಂದು ಸತಿ ಟ್ರೈ ಮಾಡಿರಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡ್ತೇನೆ ನೋಡಿ ಗಾರ್ನಿಷ್ಗೋಸ್ಕರ. ಈ ಥರ ಯಾವ್ದಾರ ಹೊಸ ಅಡುಗೆ ಬೇಕಂದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಹಾಕೊಂಡು ಒತ್ತಬೇಕ್ರಿ. ಅಂದ್ರೆ ನಿಮ್ಗೆ ನಾವು ವಿಡಿಯೋ ಬಿಟ್ಟಿದ್ದೆಲ್ಲ ನಿಮ್ಗೆ ನೋಟಿಫಿಕೇಶನ್ ಫಸ್ಟ್ ಬರ್ತೈತಿ ನೋಡ್ರಿ. ರೆಡಿ ಆಯ್ತು ನಮಗಿದು 2 ನಿಮಿಷ ಸಾಕ್ರಿ. ಇದು ಉಳ್ಳಾಗಡ್ಡಿ ಪಲ್ಯ ರೆಡಿ ಆಕ. ಈಗ ಲಾಸ್ಟಿಗೆ ಸರ್ವ್ ಮಾಡಿಬಿಡೋದ್ರಿ. ಚಪಾತಿ ಕೂಡ ಅನ್ನದ ಕೂಡ ಭಾರಿ ಚಲೋ ಇರ್ತೈತ್ರಿ. ಎಲ್ಲರೂ ಇದೇ ಥರ ವಿಡಿಯೋ ನೋಡ್ರಿ, ಆರೋಗ್ಯಕರ ಅಡುಗೆ ಮಾಡ್ಕೊತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.